ಪರಮೇಶ್ವರ್ ಮೇಲೆ ಇಡಿ ದಾಳಿ ರಾಜಕೀಯ ಪ್ರೇರಿತ. ಕೇವಲ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಎಸ್ ನೋಡಿ, ರಣ್ಯಾರಾವ್ ಪರಮೇಶ್ವರ್ಗೆ ಫ್ಯಾಮಿಲಿ ಫ್ರೆಂಡ್. 40 ಲಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ರಣ್ಯಾ ತೆಗೆದುಕೊಂಡಿದ್ರೆ ತಪ್ಪು ಆಗುತ್ತೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ನಡೆಸಿದ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ. ಕೇವಲ ಕಾಂಗ್ರೆಸ್ ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಮುಖಾಂತರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಐಟಿ ಇಡಿ ದಾಳಿ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ. ಇದರ ಮಧ್ಯೆ ರಣ್ಯಾರಾವ್ ಅವರ ವಿಚಾರ ತಗ್ಲಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪರಮೇಶ್ವರ್ಗೆ ಫ್ಯಾಮಿಲಿ ಫ್ರೆಂಡ್ ಇರಬಹುದು. ಅವರ ತಂದೆ ಪೊಲೀಸ್ ಅಧಿಕಾರಿ, ಅವರ ಮದುವೆಗೆ ಹೋಗಿದ್ರು. 40 ಲಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ರಣ್ಯಾ ತೆಗೆದುಕೊಂಡಿದ್ರೆ ತಪ್ಪಾಗುತ್ತೆ. ನೀವು ಇದನ್ನ ಕೇಳ್ತಿರೋದಕ್ಕೆ ನಾನು ಹೇಳ್ತಾ ಇದ್ದೇನೆ, ರಣ್ಯಾರಾವ್ಗೆ ಪರಮೇಶ್ವರ್ ಸಾಲ ಕೊಟ್ಟಿರಬಹುದು, ಅದು ನನಗೆ ಗೊತ್ತಿಲ್ಲ ಎನ್ನುವ ಮುಖಾಂತರವಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಇದು ರಾಜಕೀಯ ಪ್ರೇರಿತ, ರಾಜಕೀಯವಾಗಿ ಇದು ನಡೆಸಿರುವಂತದ್ದು ಅಂತ ವಾಗ್ದಾಳಿಯನ್ನ ನಡೆಸಿಕೊಂಡು ಬರ್ಲಾಗ್ತಾ ಇದೆ. ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಗೃಹ ಸಚಿವರಾಗಿರ್ತಕ್ಕಂತ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿನ್ನೆ ಆಗಿರ್ತಕ್ಕಂತ ಇಡೀ ದಾಳಿ ಏನಿದೆ, ಈ ಒಂದು ದಾಳಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿದ್ರು, ದಲಿತ ನಾಯಕನ ಮೇಲೆ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಒಂದಿಷ್ಟು ದಾಳಿ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿದ್ರು. ಅದರಂತೆ ಹಲವು ಸಚಿವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೂಡ ಅದೇ ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಇದು ದಾಳಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಕೂಡ ಪರಮೇಶ್ವರ್ ಅವರ ನಿವಾಸಕ್ಕೆ ಹಲವಾರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಆಗಿರ್ಬೋದು, ಮತ್ತೆ ಶಾಸಕರು ಸಚಿವರು ಎಲ್ಲರೂ ಕೂಡ ಪರಮೇಶ್ವರ್ನ ಭೇಟಿಯಾಗಿ ಈ ಒಂದು ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಖುದ್ದಾಗಿ AICC ನಾಯಕರಾಗಿರ್ತಕ್ಕಂಥ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಕೂಡ ಮಾಡಿದ್ರು, ದಲಿತ ನಾಯಕನ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅನ್ನುವಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಇವತ್ತು ಬೆಳಿಗ್ಗೆ ಪರಮೇಶ್ವರ್ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಭೇಟಿ ಕೊಟ್ಟು ಈ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಇದು ರಾಜಕೀಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಲೆಕ್ಕಾಚಾರ. ಆದ್ರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು ಅವರು ಆಸ್ತಿ ಇತ್ತೀಚೆಗೆ ಒಂದು ಆಸ್ತಿಯನ್ನು ಕೂಡ ನೋಂದಣಿ ಮಾಡಿಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಕೂಡ ಕೆಲವಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಇದೀಗ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅಥವಾ ಪ್ರತಿಭಟನೆ ಮುಖಾಂತರ ಖಂಡಿಸಬೇಕು ಅನ್ನುವಂತಹ ರೀತಿಯಲ್ಲಿ ಇವರು ಒಂದ್ ರೀತಿಯಲ್ಲಿ ನಡವಳಿಕೆ ಕೂಡ ಗೊತ್ತಾಗ್ತದೆ. ಯಾಕಂತಂದ್ರೆ ಇವತ್ತು ಬೆಳಗ್ಗೆ ಪರಮೇಶ್ವರ ನಿವಾಸಕ್ಕೆ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಭೇಟಿ ಕೊಟ್ಟು ಈ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ರೂಪಾ, ಎಸ್, ಪ್ರಮುಖವಾಗಿ ನೋಡಿ, ಇದರ ನಡುವೆ ರಣ್ಯಾರಾವ್ ಅವರ ಹೆಸರು ಕೂಡ ತಗ್ಲಾಕೊಂಡಿದೆ. ಈ ಹಿಂದೆ ರಣ್ಯಾರಾವ್ ಅವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಭೂಮಿ ಖರೀದಿ ಮಾಡಿದ್ರು. ಆಗ ಅಲ್ಲಿದ್ದಂತ ಒಬ್ಬ ಪ್ರಭಾವಿ ನಾಯಕ ರಣ್ಯಾರಾವ್ಗೆ ಸಪೋರ್ಟ್ ಮಾಡಿದ್ರು ಅನ್ನುವ ಹೇಳಿಕೆಯನ್ನ ಕೂಡ ಕೇಳ್ತಾ ಇದ್ವಿ ನಾವು. ಸೊ ಎಲ್ಲೋ ಒಂದು ಕಡೆ ಈಗ ರಣ್ಯಾರಾವ್ ಅವರ ವಿಚಾರ ಕೂಡ ಪರಮೇಶ್ವರ್ ಅವರ ಹೆಸರು ನಡುವೆ ತಗ್ಲಾಕೊಳ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ, ಇದರಲ್ಲಿ ಒಂದಿಷ್ಟು ದೊಡ್ಡ ನಾಯಕರ, ರಾಜಕೀಯ ನಾಯಕರ ಕೈವಾಡ ಇದೆ, ಪ್ರಮುಖ ನಾಯಕರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ತನಿಖೆಯಲ್ಲೂ ಕೂಡ ಈಗ ಗೊತ್ತಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಆರೋಪ ಮಾಡಿದ್ರು, ಕೆಲವೊಂದಿಷ್ಟು ಸಚಿವರೇ ಅದರಲ್ಲಿ ಅವ್ರ ಜೊತೆ ಆ ನಟಿ ರಣ್ಯಾರಾವ್ ಜೊತೆ ಲಿಂಕ್ ಇರತಕ್ಕಂಥದ್ದು ಇದೆ, ಕೈವಾಡ ಇದೆ ಅನ್ನುವಂತ ಆರೋಪ ಕೂಡ ಮಾಡ್ತಾ ಇದ್ರು. ಯಾಕಂತಂದ್ರೆ ಒಂದ್ ಕಡೆ ಏರ್ಪೋರ್ಟ್ ನಲ್ಲಿ ಒಂದ್ ಕಡೆ ಅಷ್ಟೆಲ್ಲಾ ಸೆಕ್ಯೂರಿಟಿ ಇದ್ರು ಸಹಿತ
ಯಾವ ರೀತಿಯಾಗಿ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಲಿಕ್ಕೆ ಕಾರಣವಾಗಿತ್ತು. ಅಷ್ಟೊಂದು ಸಾರಿ ಬೇರೆ ಬೇರೆ ವಿದೇಶಗಳಿಗೆ ಹೋಗಿ ಬರ್ತಾ ಇದ್ರು, ಚಿನ್ನ ಸಾಗಾಟನೆ ಮಾಡ್ತಾ ಇದ್ರು. ಅದಕ್ಕೆ ನೇರವಾಗಿ ಎಸ್ಕಾಟ್ ಮುಖಾಂತರ ಅವರಿಗೆ ರಕ್ಷಣೆ ಕೊಡ್ಲಾಗ್ತಾ ಇತ್ತು ಅನ್ನುವಂತ ಆರೋಪ ನೇರವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಮೇಲೆ ಕೂಡ ಬಂದಿತ್ತು. ಹಾಗಾಗಿ ಈಗ ಅವರ ಪರಮೇಶ್ವರ್ ಹೆಸರು ಕೂಡ ಅದರಲ್ಲಿ ತಳಕಾಗ್ತಾ ಇದೆ. ಒಂದ್ ಕಡೆ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಪರಮೇಶ್ವರ್ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಒಂದು ರಾಜಕೀಯವಾಗಿರ್ತಕ್ಕಂಥ ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಸಹಿತ ನಟಿ ರನ್ಯಾ ಅವರ ಪ್ರಕರಣದಲ್ಲಿ ಪರಮೇಶ್ವರ್ ಅವರ ಪಾತ್ರ ಏನು ಅಥವಾ ಇನ್ನಿತರೆ ರಾಜಕೀಯ ನಾಯಕರ ಪಾತ್ರ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಯಾರು ಇನ್ನೂ ಅಧಿಕಾರಿಗಳು ಕೂಡ ಏನು ತನಿಖಾ ಸಂಸ್ಥೆಗಳು ಕೂಡ ಇನ್ನೂ ಕೂಡ ಉಲ್ಲೇಖ ಮಾಡಿಲ್ಲ. ಆದ್ರೆ ನಂಟಿದೆ ಅನ್ನುವಂಥದ್ದನ್ನ ಆರೋಪ ಮಾತ್ರ ಇರ್ತಕ್ಕಂಥದ್ದು. ಆ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಮಾತ್ರ ಇರ್ತಕ್ಕಂಥದ್ದು. ಆದ್ರೆ ಇವರ ಪಾತ್ರ ಇದೆ, ಇವ್ರು ಈ ತರ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದು ಯಾವುದೇ ರೀತಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಪರಮೇಶ್ವರಿಗೆ ಒಂದ್ ಕಡೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತಾನು ಹೇಳ್ಬೋದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಒಟ್ಟಾರೆಯಾಗಿ ಈಗಾಗಲೇ ಸದ್ಯಕ್ಕೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿಯನ್ನ ನಡೆಸಿದೆ. ಈ ದಾಳಿಯಿಂದ ಒಂದು ಕಡೆ ಇಡೀ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಅವರ ನಿವಾಸಕ್ಕೆ ಭೇಟಿ ನೀಡಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ರನ್ಯಾರಾವ್ ಅವರ ಹೆಸರು ಕೂಡ ಇದರ ನಡುವೆ ತಗ್ಲಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬೊಬ್ಬ ನಾಯಕನು ಕೂಡ ಒಂದೊಂದು ಹೇಳಿಕೆಯನ್ನ ಕೊಡುತ್ತಿದ್ದಾರೆ. ಪರಮೇಶ್ವರ್ ಅವರು ರನ್ಯಾರಾವ್ಗೆ ಸಾಲ ಕೊಟ್ಟಿರಬಹುದು, ಅಥವಾ ಪರಮೇಶ್ವರ್ ಅವರ ತಂದೆ ಪೊಲೀಸ್ ಅಧಿಕಾರಿ